ಎಟಿಎಂ ಮಷೀನ್ ಅನ್ನ ಧ್ವಂಸ ಮಾಡಿ ಅಲ್ಲಿ ಕಳ್ಳತನ ಮಾಡೋದು ಅಥವಾ ಈ ತರ ಎಟಿಎಂ ವ್ಯಾನ್ ಅಲ್ಲಿ ಇದ್ದಂತ ಹಣ ಕಳ್ಳತನ ಮಾಡಿದ್ದು ಸಿಕ್ಕು ಬಿದ್ದಿದ್ದಾರೆ. ಆದ್ರೆ ಇಬ್ಬರ ಜೀವ ತೆಗೆದಿದ್ದಾರೆ ಇವರು. ಎಸ್ಬಿಐ ಬ್ಯಾಂಕ್ ಎಟಿಎಂಗೆ ಹಣ ಹಾಕೋದಕ್ಕೆ ಅಂತ ಬಂದಂತಹ ಸಿಬ್ಬಂದಿ ಬೀದರ್ನ ಎಟಿಎಂ ವಾಹನದ ರಾಬರಿ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬ್ಯಾಂಕಿನ ಎಟಿಎಂಗೆ ಹಣ ಹಾಕೋದಕ್ಕೆ ಅಂತ ಏಜೆನ್ಸಿಯ ಸಿಬ್ಬಂದಿ ಬಂದಿದ್ರು. 93 ಲಕ್ಷ ಹಣ ಇತ್ತು ಆ ಬಾಕ್ಸ್ ನಲ್ಲಿ. ಪ್ಲಾನ್ ಮಾಡಿ ಕಾಯ್ತಾ ಕೂತಿದ್ರು. ಸಮೇತ ಅವರು ಪರಾರಿಯಾಗಿದ್ದಾರೆ. ಬೈಕ್ ಅಮೌಂಟ್ ಬ್ಯಾಂಕ್ನವರು ಇನ್ನೂ ಲೆಕ್ಕ ಹೇಳಬೇಕಾಗಿದೆ. ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದಂತಹ ಘಟನೆ ಇದು. ಗುರುವಾರ ಇವತ್ತಿನ ದಿನ ಬೆಳಗ್ಗೆ ಇಂಥದ್ದೊಂದು ಘಟನೆ ನಡೆದು ಹೋಗಿದೆ. ಇಬ್ಬರ ಹೆಣ ಹಾಕಿದ್ದಾರೆ ಈ ದರೋಡೆಕೋರರು. 93 ಲಕ್ಷ ಹಣ ಕದ್ದು ಪರಾರಿಯಾಗಿದ್ದಾರೆ. ಒಂದಿಲ್ಲ ಅರ್ಥ ಮಾಡ್ಕೋಬೇಕು, ನಮ್ಮ ವ್ಯವಸ್ಥೆ, ಕಾನೂನು, ಪೊಲೀಸರು ಯಾವುದರ ಮೇಲೂ ಇವರಿಗೆ ಭಯನೇ ಇಲ್ವಾ? ಬೀದರ್ನಲ್ಲಿ ನಡೆದಂತ ಈ ಘಟನೆ ಎಲ್ಲರನ್ನ ಶಾಕ್ಗೆ ತಳ್ಳಿದೆ. ಬೀದರ್ ಸಿಟಿಯಲ್ಲಿ ಎಸ್ಬಿಐ ಮೇನ್ ಬ್ರಾಂಚ್ ಎದುರುನೆ ಎಟಿಎಂ ಮನೆ ಎಟಿಎಂಗೆ ದುಡ್ಡು ತಗೊಂಡು ಹೋಗ್ಬೇಕಂತ ವ್ಯಾನ್ಗೆ ದುಡ್ಡು ಹಾಕುವಾಗ ಇಬ್ಬರು ಜನರು ಬೈಕ್ ಮೇಲೆ ಬಂದು ಗನ್ ಫೈರಿಂಗ್ ಓಪನ್ ಮಾಡಿದ್ದಾರೆ. ಅದರಲ್ಲಿ ಒಬ್ಬರು ಕೊಲೆ ಆಗಿದ್ದಾರೆ, ಮೃತಪಟ್ಟಿರುತ್ತಾರೆ. ಇನ್ನೊಬ್ಬರಿಗೆ ಗಾಯವಾಗಿರ್ತಾರೆ. ದುಡ್ಡು ಸಮೇತ ಅವರು ಪರಾರಿಯಾಗಿದ್ದಾರೆ. ಬೈಕ್ ಮೇಲೆ ಅಮೌಂಟ್ ಬ್ಯಾಂಕ್ನವರು ಇನ್ನೂ ಲೆಕ್ಕ ಹೇಳಬೇಕಾಗಿದೆ. ಬೀದರ್ ಎಸ್ಬಿಐ ಬ್ಯಾಂಕಿನ ಮೇನ್ ಬ್ರಾಂಚ್ ಇದು. ಈ ಬ್ಯಾಂಕಿನ ಎಟಿಎಂ ನಲ್ಲಿ ಹಣ ಫಿಲ್ ಮಾಡೋದಕ್ಕೆ ಅಂತ ಏಜೆನ್ಸಿಯ ಸಿಬ್ಬಂದಿ ಹಣ ತುಂಬಿದ್ದಂತಹ ವಾಹನದ ಜೊತೆ ಬಂದು ನಿಲ್ಲುತ್ತಾರೆ. ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ದಂತಹ ದರೋಡೆಕೋರರು ಫುಲ್ ರೆಡಿಯಾಗಿ ನಿಂತಿದ್ರು. ಗುರುತು ಸಿಕ್ಕಬಾರದು ಅಂತ ಹೆಲ್ಮೆಟ್ ಹಾಕಿದ್ದಾರೆ, ಬ್ಲಾಕ್ ಜಾಕೆಟ್ ಅನ್ನಲ್ಲಿದ್ದಾರೆ. ಹಣ ತುಂಬಿದ್ದಂತಹ ಬಾಕ್ಸ್ ಅನ್ನ ಹೊತ್ಕೊಂಡು ಪರಾರಿಯಾಗ್ತಾ ಇರುವಂತಹ ದೃಶ್ಯ ಇದು. ಮೊದಲ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ, ಗುಂಡಿನ ದಾಳಿ ನಡೆಸ್ತಾ ಇರುವಂತಹ ದೃಶ್ಯ ಇದು. ಒಬ್ಬ ಸಿಬ್ಬಂದಿ ಸ್ಥಳದಲ್ಲೇ ಮೃತಪಟ್ಟರೆ ಇನ್ನೊಬ್ಬ ಸಿಬ್ಬಂದಿ ಗಂಭೀರವಾಗಿ ಗಾಯಗೊಂಡಿದ್ರು. ಆದ್ರೆ ಈಗ ಆ ಸಿಬ್ಬಂದಿ ಸಹ ಮೃತಪಟ್ಟಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು, ಸಿಸಿಟಿವಿಯ ದೃಶ್ಯಾವಳಿಗಳಿದು. ಎಸ್ಬಿಐ ಬ್ಯಾಂಕಿನ ಮೇನ್ ಬ್ರಾಂಚ್, ಅದರ ಮುಂದ್ಗಡೆನೆ ನಡೆದಂತ ಘಟನೆ ಇದು. ಹಾಡ ಹಗಲೇ ಸುತ್ತಮುತ್ತ ಜನ ಇದ್ದಾರೆ, ವೆಹಿಕಲ್ಗಳು ಓಡಾಡ್ತಾ ಇದೆ. ಏನಾಗ್ತಿದೆ ಅಂತ ನೋಡುವಷ್ಟರಲ್ಲಿ ಘಟನೆ ನಡೆದಿದೆ. ನಿಜ, ಫೈರಿಂಗ್ ಮಾಡಿದ್ದಾರೆ. ಫೈರಿಂಗ್ ಮಾಡಿದಾಗ್ಲೇನೆ ಎಲ್ಲರೂ ಆ ಕಡೆ ಗಮನ ಹರಿಸಿದ್ದು. ಆದ್ರೆ ಈ ಹಣವನ್ನ ಕದ್ದು ಪರಾರಿ ಆಗುವಷ್ಟರ ಮಟ್ಟಿಗೆ ಧೈರ್ಯ ತೋರಿಸ್ತಾರೆ ಅಂದ್ರೆ ಯಾರ ಭಯವೂ ಇಲ್ಲದೆ ಇಂಥದ್ದೊಂದು ಘಟನೆ ಬೀದರ್ನಲ್ಲಿ ನಡೆದೋಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.